ಮೇಡಮ್ ಇದು ಈಗ ಊಟಕ್ಕೆ ಇದು ಮಾಡಿ ಇದು ಬೀದಿ ನಾಯಿಗಳಿಗೆ ಆಲ್ಮೋಸ್ಟ್ 2 ಬಕೆಟ್ ತೆಗ್ದೆ. ಇವರಿಬ್ರು ಜನ ತುಂಬಾ ಯಾರು ಬಂದ್ರೆ ನಾವೇ ಎದುರು. ರೋಡ್ ಆಕ್ಸಿಡೆಂಟ್. ಹೌದಾ? ಎಲ್ಲ ಕಾಲೇ ಕಟ್. ಯಾರು ಇದಕ್ಕೆ ಹೊಣೆಯೋ, ಯಾರು ಬಯಸದ ಕೊನೆಯೋ. ಮೇಡಮ್ ನೀವು ಇದುವರೆಗೂ ಒಂದು ಅಂದಾಜಲ್ಲಿ ಎಷ್ಟು ನಾಯಿಗಳನ್ನ ರೆಸ್ಕ್ಯೂ ಮಾಡಿರ್ಬೋದು? ಮೋರ್ ದೆನ್ 11,000. ಮನುಷ್ಯರಿಗೆ ಸಹಾಯ ಮಾಡಬೇಡ, ಮೂಕ ಪ್ರಾಣಿಗೆ ಮಾಡಿ, ಅಲ್ಲಿ ದೇವರಿದ್ದಾರೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಕಡಲ ತೀರ ಮಂಗಳೂರಿಗೆ ಬಂದಿದ್ದೀನಿ. ಸೊ ಮಂಗಳೂರಲ್ಲಿ ನಾನು ಒಬ್ಬರು ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಸುಮಾರು 11,000ಕ್ಕಿಂತ ಜಾಸ್ತಿ ಅನಿಮಲ್ ರೆಸ್ಕ್ಯೂನ ಮಾಡಿದ್ದಾರೆ. ಅಂದರೆ ಬೀದಿ ನಾಯಿಗಳನ್ನ, ಬೆಕ್ಕು, ಆಮೇಲೆ ಹದ್ದು, ಆಮೇಲೆ ಸುಮಾರು ಪ್ರಾಣಿಗಳನ್ನ ಈ ರೀತಿ ರೆಸ್ಕ್ಯೂ ಮಾಡ್ತಾ ಬಂದಿದ್ದಾರೆ. ಸೊ ಅವರು ಇವಾಗ ಏನಿಲ್ಲ ಅಂದರೂ ಅವ್ರ ಮನೇಲಿ ಏನಿಲ್ಲ ಅಂದರೂ ಒಂದು 50ರಿಂದ 60 ರೆಸ್ಕ್ಯೂ ಆಗಿರೋ ನಾಯಿಗಳನ್ನ ಸಾಕೊಂಡಿದ್ದಾರೆ. ಸ್ವಂತ ಮಕ್ಕಳು ಥರ, ಅಂದರೆ ನಾಯಿಗಳನ್ನ ಮತ್ತು ಯಾವ ನಾಯಿ ಅಂತಲ್ಲ, ಎಲ್ಲ ಪ್ರಾಣಿ ಸ್ವಂತ ಮಕ್ಕಳು ಥರ ಅವರು ನೋಡ್ಕೋತಾರೆ. ಸೊ ಅವ್ರು ನೋಡ್ಕೊಳ್ಳೋ ರೀತಿ ನೋಡಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಇದನ್ನೆಲ್ಲ ನಾನು ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಕೇಳಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ. ನನಗೆ ಒಂದು ಹಾವು ಕ್ಯಾಚ್ ಇತ್ತು ಇವತ್ತಾ? ಜಸ್ಟ್ ಈಗ ಫೋನ್ ಬಂದ್ರು, ನೀವು ಬಂದಾಯ್ತು. ಈಗ ಬೇರೆಯವರಿಗೆ ಹೋಗ್ಲಿಕ್ಕೆ ಹೇಳಿದ್ರು. ಅವನಿಗೆ ಹೊರಗೆ ಬಿಡ್ಲಿಲ್ಲ, ಅದಕ್ಕೆ ತುಂಬಾ ಕೋಪ. ಅವನಿಗೆ ಹೋದ್ರೆ ಎಲ್ಲ ಬೇರೆ ನಾಯಿಗಳಿಗೆ ಓಡಿಸ್ತು, ಅವನ ಜೀವನೋಡ ಎಲ್ಲ ಓಡೋಗ್ತಾರೆ. ಕಾರ್ ಬಂದು ಪೂಜೆಗೆ ಬಿದೆ ಓಪನ್ ಮಂತೆ. ಇದು ಈಗ ರೀಸೆಂಟ್ ನಿನ್ನೆ ತಂದದಷ್ಟೇ. ಹೌದಾ? ಈಗ ಸರ್ಜರಿ ಮಾಡಬೇಕು. ಈಗ ಹೊರಟೆ ನಿಮ್ಮ ಆದ ನಂತರ. ಈಗ ನಾನು ಸರ್ಜರಿಗೆ ಹೋಗಿದ್ದು, ಇಷ್ಟು ಕಾಲು ಕಟ್ಟು ಮಾಡ್ಲಿಕ್ಕೆ ಕೊನಜೆಯಿಂದ ತಂದಿದ್ದು. ಅದಕ್ಕೆಲ್ಲ ಎಲ್ಲಿಗೆ ಹೋಗ್ತೀರಮ್ಮ ನೀವು? ಅದು ನಾವು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಉಂಟು, ಕೆಲವು ಪ್ರೈವೇಟ್ಸ್ ಉಂಟು. ಸೊ ಈಗ ಅಲ್ಲಿ ಹೋಗಿ ಇಷ್ಟು ಕಾಲು ಕಟ್ ಮಾಡಿ ತೆಗಿಲಿಕ್ಕೆ. ಇದೇನಂದ್ರೆ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ? ರೋಡ್ ಆಕ್ಸಿಡೆಂಟ್ ಆಗಿದೆ. ಈಗ ಬೈಕ್ ಮೇಲೆ ಅಂತ ಹೋಗಿದಂತೆ. ಸೊ ಇದು ಕೊನಜೆಯಿಂದ ನೋಡಿ, ಪಾಪ ಹೆದರಿಕೆ ಇದ್ದಿದ್ದಾರೆ ಮಂಡೆ ನೋಡಿದ್ರೆ. ಈಗ ಅದು ಸರ್ಜರಿ ಮಧ್ಯಾಹ್ನ. ಒಟ್ಟು ಇದಕ್ಕೆ ಬೇರೆ ಏನು ಮಾಡಕ್ಕಾಗಲ್ಲ, ಅದು ಇದು ಮಾಡಬೇಕು. ಆಲ್ಮೋಸ್ಟ್ ಕಟ್ ಆಗಿದೆ, ಆಲ್ಮೋಸ್ಟ್ ಕಟ್ ಆಗಿದೆ, ತೆಗಿಬೇಕಾಗ್ತದೆ. ಈ ರೀತಿ ಅಂಚು ಬರ್ಬೆ ಬಲೆ ಎಲ್ಲ ಮಲಗು ಟೈಮ್ ಅಲ್ಲ, ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಹೊರಗೆ ಬರ್ಲಿ, ಎಲ್ಲ ಮಲಗಿದ್ದಾರೆ. ತಂದಿದ್ದು ರೋಡ್ ಆಕ್ಸಿಡೆಂಟ್. ಹೌದಾ? ಎಲ್ಲ ಕಾಲೇ ಕಟ್. ಇದು ಲೆಫ್ಟ್ ಕೈ ಇಲ್ಲ, ಇವಳು ರೋಡ್ ಆಕ್ಸಿಡೆಂಟ್ ಇಂದ ತಂದಿದ್ದು. ಈಗ ಸರಿ ಆಗಿದ್ದಾಳೆ. ಆಚಿ ಇಲ್ಲಿ ಬನ್ನಿ, ಈ ಸೈಡ್. ಇದು ಐಶ್ವರ್ಯ ಅಂತ, ಇವಳು ಟ್ರೈನ್ ಕೆಳಗೆ ಬಂದು ಇವಳದು ಕಾರ್ ಕಟ್ ಆಯ್ತು. ನೀವು ಯಾವ ಇವರಿಬ್ರು ಜನ ತುಂಬಾ ಯಾರು ಬಂದ್ರೆ ನಾವೇ ಎದುರು. ಇವನಿಗೆ ಎಲ್ಲ ಜಾಸ್ತಿ ನಂಜಿ ಇವನಿಗೆ. ಮೇಡಮ್ ಬಟ್ ಈ ಸೆಕ್ಷನ್ ಅಲ್ಲಿ ಇರೋದೆಲ್ಲ ಹ್ಯಾಂಡಿಕ್ಯಾಪ್. ಇದು ಹ್ಯಾಂಡಿಕ್ಯಾಪ್, ಇದಕ್ಕೆಲ್ಲ ಸೊಂಟ ಇಲ್ಲದವರಿಗೆ, ಇಷ್ಟು ಮರಿಗಳಿಗೆ ಇದು ಎಲ್ಲ. ಇವಳು ಸಹ ಆಲ್ಮೋಸ್ಟ್ ಉಡುಪಿಯಿಂದ ತಂದಿದ್ದು. ಇವಳಿಗೆ ಸೊಂಟ ಕಟ್ಟಾಗಿದೆ. ಇವಳಿಗೆ ನಿನ್ನೆ ಆಕ್ಸಿಡೆಂಟ್ ಆಗಿ ತಂದಿದ್ದಷ್ಟೇ, ಅವಳದು ಸೊಂಟ ಕಟ್ಟು. ಆಲ್ಮೋಸ್ಟ್ ಇಲ್ಲೂ ಇದೆಯಾ? ಅಲ್ಲ, ಇದು ನಮ್ದು ಒಂದು ಸ್ಟೋರ್ ರೂಮ್. ಇದು ಸಹ ಹೀಗೇನೆ. ಮೇಡಮ್ ಈ ಸೊಂಟ ಇದು ಈ ರೀತಿ ಆಗಿರೋದಲ್ಲ, ಇವ್ರದೆಲ್ಲ ಲೈಫ್ ಟೈಮ್ ಏನು ಮಾಡಕ್ಕಾಗಲ್ಲ? ಇಲ್ಲ, ಲೈಫ್ ಟೈಮ್ ಏನಾಗುದು, ಬೋನ್ ಕಟ್ ಆಗ್ತದಲ್ಲ, ಅದಕ್ಕೆ ಸರಿ ಮಾಡ್ಲಿಕ್ಕೇನೆ ಸಾಧ್ಯ ಇಲ್ಲ. ತುಂಬಾ ಒಂದು 75% ಸರಿ ಆಗುದಿಲ್ಲ. ಹೀಗೇನೆ ನಡಲಿಕ್ಕೆ ಈಗನೇ ಹೋಗ್ಲಿಬೇಕು. ಇವಳು ಬಾರ್ನ್ ಹ್ಯಾಂಡಿಕ್ಯಾಪ್. ಹೌದಾ? ಇವನು ಬಾರ್ನ್ ಹ್ಯಾಂಡಿಕ್ಯಾಪ್ ಬ್ರೀಡ್. ಆಗ ಹ್ಯಾಂಡಿಕ್ಯಾಪ್ ಆಗ ನಂತರ ಯಾರಿಗೂ ಬೇಡ, ಯೂಸ್ ಇಲ್ಲ, ನಡಿಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದು ಬೆಂಡು 2 ಕಾರ್ಸ. ಮ್ಯಾಮ್ ನೀವು ಹಸುನು ಸಾಕಿದೀರಾ? ಹಸು ತುಂಬಾ ಚಿಕ್ಕ ಹಸು ತಂದಿದ್ದೆ. ಈಗ 2 ವರ್ಷ ಆಯ್ತು ಆಲ್ಮೋಸ್ಟ್. ಅವಳಿಗೆ ಲಕ್ಷ್ಮಿ ಅಂತ. ಎಲ್ಲ ನಮಗೆ ಎಲ್ಲ ಒಟ್ಟಿಗೆನೆ. ನಮ್ದು ಶೆಲ್ಟರ್ ಒಂದು ಬೇರೆ ಮನೆ ಹಾಗೆ, ಎಂತ ಒಂದು ಗೂಡಲ್ಲಿ ಹಾಗೆಲ್ಲ ಎಂತ ಇಲ್ಲ. ಇದು ನಮ್ದು ನಾಯಿಗಳು ರೈಸ್. ಈಗ ಊಟಕ್ಕೆ ರಾತ್ರಿ ಮೇಡಮ್ ಇದು ಈಗ ಊಟಕ್ಕೆ ಇದು ಮಾಡಿ. ಇದು ಬೀದಿ ನಾಯಿಗಳಿಗೆ ಆಲ್ಮೋಸ್ಟ್ 2 ಬಕೆಟ್ ತೆಗ್ದೆ. ಇದು ಒಂದಿನಕ್ಕೆ ಎಷ್ಟು ಮಾಡ್ತೀರಾ? ಒಂದು ದಿವಸದ್ದು ನಂದು ಡೈಲಿ. ಒಂದು ದಿವಸದ್ದು ಅಂದ್ರೆ ಬೆಳಗ್ಗೆ ಮಾಡಿರೋದು ಇದು? ಬೆಳಿಗ್ಗೆ ಮಾಡ್ತೇವೆ, ರಾತ್ರಿ ಬೀದಿ ಹಾಕ್ಲಿಕ್ಕೆ ಹೋಗ್ತೇವೆ. ಮೇಡಮ್ ಅಲ್ಲಿ ಎಷ್ಟು ನಾಯಿಗಳಿಗೆ ನೀವು? ಅಲ್ಲಿ ತುಂಬಾ ಒಂದು 800 ಜಾಸ್ತಿ ಇದ್ದು, ಕೆಲವು ಡಿಸ್ಟೆಂಪರ್ ಎಲ್ಲ ಆಗಿ ತುಂಬಾ ಸತ್ತು ಹೋಗಿದ್ದಾರೆ, ಮತ್ತೆ ಆಕ್ಸಿಡೆಂಟ್ ಅಲ್ಲಿ. ಸೊ ಈಗ 800 ಇಲ್ಲ
ಅಷ್ಟು ಇಲ್ಲ, 650-700 ಹತ್ರ ಇದ್ದಾರೆ. ಹಂಗಾರೆ ನೀವೇ ಪ್ರತಿ ಕಡೆನೂ ಹೋಗ್ಬಿಟ್ಟು ನಾವೇ ಪ್ರತಿ ಕಡೆ ಹೋಗಿ ಅಲ್ಲಿ ಹೋಗಿ ಊಟ ಕೊಟ್ಬಿಟ್ಟು ಬರ್ತೀರಾ? ಊಟ ಹಾಕಿದ್ದಾರೆ. ಸೊ ಇದು ಬಾಯ್ಲ್ಡ್ ರೈಸ್ ಅಲ್ವಾ? ನಾ ಬಾಯ್ಲ್ಡ್ ರೈಸೇ ಹಾಕುದು, ಅದು ಬೇಯಿದ ನಂತರ ಸ್ಟಿಕ್ಕಿ ಆಗುದಿಲ್ಲ. ವೈಟ್ ರೈಸ್ ಆಗದೆ ಬೇಯಿಸಿದ ನಂತರ ಎಲ್ಲ ಸ್ಟಿಕ್ಕಿ ಹೌದೌದು, ಅದು ನಮ್ಗೆ ಹಾಕ್ಲಿಕ್ಕೆ ಕಷ್ಟ. ಸೊ ಮೊದ್ಲಿಂದಾನೇ ನಾವು ಈಗ ಬಾಯ್ಲ್ಡ್ ರೈಸ್, ಮತ್ತೆ ಸ್ವಲ್ಪ ಹಾಕಿದ್ರೆ ಸಹ ಹೆವಿ ಆಗ್ತದೆ ಹೊಟ್ಟೆಗೆ. ಸೊ ಅದು ನಾವು ಬಾಯ್ಲ್ಡ್ ರೈಸ್. ಮೇಡಮ್ ಹಂಗಾದ್ರೆ ಇಲ್ಲಿರೋ ನಾಯಿಗಳಿಗೆ ಏನ್ ಊಟ ಇರುತ್ತೆ? ನಮ್ಮ ಇದಕ್ಕೆ ಕರ್ಡ್ ರೈಸ್, ಎಗ್ ರೈಸ್, ಒಂದೊಂದು ದಿವಸ ಒಂದೊಂದು ಇವರಿಗೆ ಇರ್ತದೆ, ಬೇರೆ 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 ಬೇರೆ. ಕೆಲವರದು ಬರ್ತಡೇ ಇರ್ತದೆ, ಅವರ ಲೆಕ್ಕದಿಂದ ಬಿರಿಯಾನಿ, ಕಬಾಬು, ಹಾಗೆ ಒಂದೊಂದು ನಾವು ನಮ್ಮ ಲೆಕ್ಕದಿಂದ ಹಾಗೆ ಎಂತ ಇಲ್ಲ, ಎಲ್ಲ ಆಗ್ತವೆ. ಮೇಡಮ್ ಇಲ್ಲಿ ಎಷ್ಟು ನಾಯಿಗಳಿದಾವೆ ಈಗ? ಈಗ ಪ್ರೆಸೆಂಟ್ 50, ಕೆಲವು ಹುಷಾರಿಲ್ಲ ಆದ್ರೆ ಕಾಯಿಲೆ ಬಂದು ಸತ್ತು ಹೋಗಿದ್ದಾರೆ. ಈಗ ಒಂದು 57-58 ಹತ್ರ ಇದ್ದಾರೆ. ಬಟ್ ಎಲ್ಲ ರೆಸ್ಕ್ಯೂ ಆಗಿರೋ? ಎಲ್ಲ ರೆಸ್ಕ್ಯೂ ವೆಲ್ ರೆಸ್ಕ್ಯೂ ಆಗಲಿ, ಕೆಲವು ವೆಲ್ ರೆಸ್ಕ್ಯೂ ಮಾಡುವಾಗ ತಾಗಿರ್ತದೆ ತಲೆಗೆ ಕೈ ಕಾಲಿಗೆ, ಸರಿ ಇದ್ರೆ ಅಲ್ಲಿ ಬಿಡ್ತೇನೆ, ಇಂಜರಿ ಇದ್ರೆ ಮನೆಗೆ. ಮೇಡಮ್ ನಿಮ್ಗೆ ಈಗ ರೆಸ್ಕ್ಯೂ ಅಂತ ಯಾರಾದ್ರೂ ಫೋನ್ ಮಾಡ್ಬಿಟ್ಟು ಹೇಳ್ತಾರಲ್ಲ, ಎಷ್ಟು ದೂರದಿಂದ ಎಲ್ಲ ನಿಮ್ಗೆ ನಾಯಿಗಳು ಬಂದಿದೆ? ನನ್ಗೆ ಮುರುಡೇಶ್ವರ, ಕುಂದಾಪುರ, ಹೊನ್ನಾವರ, ನನ್ನ ಜಾಸ್ತಿ ರೆಸ್ಕ್ಯೂ ಆಚೆದು. ಯಾಕಂದ್ರೆ ಆಲ್ಮೋಸ್ಟ್ ಮ್ಯಾಂಗ್ಳೂರಲ್ಲಿ ನಮ್ಮ ಸಿಟಿ ಆಗಿದ್ದರಿಂದ ತುಂಬಾ ಜನ ಮಾಡ್ತಾರೆ. ಸೊ ಅಲ್ಲಿ ತುಂಬಾ ಕಮ್ಮಿ. ಸೊ ಆಲ್ಮೋಸ್ಟ್ ನನ್ನ ಗಂಡ ನನ್ನ ಹತ್ರ ಇದ್ರೆ, ಮೀನ್ಸ್ ಮನೆಯಲ್ಲಿ ಇದ್ರೆ, ಡ್ಯೂಟಿ ರಜೆ ಇದ್ರೆ ನಾನು ಹೋಗಿ ಕಲೆಕ್ಟ್ ಮಾಡ್ತೇನೆ. ಸೊ ಆಲ್ಮೋಸ್ಟ್ ಹೊನ್ನಾವರಿಂದ ಬ್ಯಾಂಗ್ಳೂರಿಂದ ಸಹ ಬಂದಿದೆ ನಮ್ಗೆ. ಹೌದಾ? ಅಂದ್ರೆ ಅವರೇ ಕಳಿಸ್ಕೊಟ್ಬಿಡ್ತಾರೆ? ಕೆಲವು ಸತ ಕಳಿಸ್ತಾರೆ, ಇಲ್ಲಾದ್ರೆ ನಾವೇ ಹೋಗಿ ತರುದು. ಕಳಿಸಿದವರಿಗೆ ಓನ್ಲಿ 10% ಚಾನ್ಸಸ್, ಯಾಕಂದ್ರೆ ನಾಯಿಗಳು ಮಿಟ್ಲಿಕ್ಕೆ ಬಿಡುದಿಲ್ಲ, ಅಷ್ಟು ಫ್ರೀ ಇರುದಿಲ್ಲ. ಸೊ ಅವರಿಗೆ ಅಷ್ಟು ಇಲ್ಲಿ ಕಳಿಸ್ಲಿಕ್ಕೆ ಆಗುದಿಲ್ಲ. ಸೊ ನಾವೇ ಹೋಗುದು. ಕೆಲವರು ಕೊಡ್ತಾರೆ ಚಾರ್ಜ್, ಕೆಲವರು ಕೊಡುದಿಲ್ಲ. ನಾವೊಂದು ಪಾಪ ಪುಣ್ಯ ಹೋಗಿ ತರುದು. ಮೇಡಮ್ ನೀವು ಇದುವರೆಗೂ ಒಂದು ಅಂದಾಜಲ್ಲಿ ಎಷ್ಟು ನಾಯಿಗಳನ್ನ ರೆಸ್ಕ್ಯೂ ಮಾಡಿರ್ಬೋದು? ಮೋರ್ ದೆನ್ 11,000 ಅನಿಮಲ್ಸ್ ಕಂಪ್ಲೀಟ್ ಅಲ್ಲ? ಕಂಪ್ಲೀಟ್ ಹಕ್ಕಿಗಳು, ಹಾವುಗಳು, ನಾಯಿಗಳು, ಬೆಕ್ಕುಗಳು ಎಲ್ಲ ಸೇರಿ ಒಂದು ಮೋರ್ ದೆನ್ 11,000. ಪ್ರಾಣಿಗಳ ಬಗ್ಗೆ ಎಲ್ಲ ಬಿಟ್ಬಿಟ್ಟು ನಿಮ್ ಬಗ್ಗೆ ಪರ್ಸನಲ್ ಒಂದ್ 2-3 ಕ್ವಶನ್ ಕೇಳ್ತೀನಿ. ನಿಮ್ಮ ಒಂದು ಚಿಕ್ಕ ಪರಿಚಯ, ಅಂದ್ರೆ ಒಂದು ಅನಿಮಲ್ ರೆಸ್ಕ್ಯೂಯರ್ ಅಲ್ಲದೆ ರಜನಿ ಶೆಟ್ಟಿ ಅವರು ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡ್ಕೊಡಿ. ರಜನಿ ಶೆಟ್ಟಿ ಏನಂದರೆ, ನಾನು ಹೌಸ್ ಮೇಡ್ ಕೆಲಸ ಮಾಡ್ತಿದ್ದೆ, ಕುಕ್ ಮಾಡಲಿಕ್ಕೆ ಬೇರೆ ಡಾಕ್ಟ್ರ್ ಮನೆಗೆ. ಮತ್ತು ನನಗೆ ಒಂದು ಡ್ಯಾನ್ಸ್ ಹಾಬಿ ತುಂಬ ಇಷ್ಟ, ಡ್ಯಾನ್ಸ್ ಎಲ್ಲ. ನಾನು ನನ್ನ ಮಕ್ಕಳಿಗೆ ಡ್ಯಾನ್ಸರ್ ಆಗಿ ಒಂದು ಎಜುಕೇಷನ್ ಇಷ್ಟ. ನನಗೆ ಎಜುಕೇಷನ್ ಸಿಕ್ಕಿಲ್ಲ, ನನ್ನ ಮಕ್ಕಳಿಗೆ ನಾನು ಕೊಟ್ಟೆ. ಸೊ ನನಗೆ ಎಷ್ಟು ಫ್ಯಾಮಿಲಿ ಇಂಪಾರ್ಟೆಂಟ್, ಅಷ್ಟೇ ಪ್ರಾಣಿಗಳು ಇಂಪಾರ್ಟೆಂಟ್ ನನಗೆ. ಒಂದು ಇದು ಎಂತ ಹೇಳ್ತಾರೆ, ಒಂದೇ ಲೆಕ್ಕ ನನಗೆ, ಕಮ್ಮಿ ಜಾಸ್ತಿ ಇಲ್ಲ, ತೂಕ ಒಂದೇ ತೂಕ ನನಗೆ. ಫ್ಯಾಮಿಲಿ, ಗಂಡ ಮಕ್ಕಳೆಲ್ಲ ಒಂದೇ ನನಗೆ. ಮೇಡಮ್ ನೀವು ಹುಟ್ಟು ಬೆಳೆದಿದ್ದೆಲ್ಲ? ನಾನು ಬಾಂಬೆ, ಹುಟ್ಟಿದ್ದು ಮ್ಯಾಂಗ್ಳೂರು. ನನ್ನ ಅಪ್ಪಗೆ ಬಿಸ್ನೆಸ್ಗೆ ಬಾಂಬೆಗೆ ಹೋಗುವಾಗ ನಾವು ಸಹ ಹೋಗಿದ್ದು. ಸೊ ಆಲ್ಮೋಸ್ಟ್ 18 ಇಯರ್ ಅಲ್ಲಿದ್ದೆ. ಮತ್ತೆ ನಮ್ಮ ಯಜಮಾನರಿಗೆ ಮದುವೆಯಾಗಿ ನಾನು ಈಗ ಇಲ್ಲಿ 29 ಇಯರ್ಸ್ ಆಯ್ತು ಮದುವೆಯಾಗಿ. ಸೊ 29 ಇಯರ್ಸ್ ಇಂದ ನಾನು ಮ್ಯಾಂಗ್ಳೂರೇನೇ ಆಗಿದ್ದೆ. ಸೊ ನೀವು ಮದುವೆ ಆದ್ಮೇಲೆ ಮ್ಯಾಂಗ್ಳೂರಿಗೆ ಬಂದಿದ್ದು? ನೀವು ಹಂಗಾದ್ರೆ ಈ ಅನಿಮಲ್ ರೆಸ್ಕ್ಯೂ ಎಲ್ಲ ಸ್ಟಾರ್ಟ್ ಮಾಡಿದ್ದು ಯಾವ ಏಜ್ ಅಲ್ಲಿ? ಒಂದು 25 ಇಯರ್ಸ್. ಅಂದ್ರೆ ಮದುವೆ ಆದ್ಮೇಲೆ 25 ಇಯರ್ಸ್ ಆಯ್ತು. ನಾವು ಚಿಕ್ಕ ಮಾಡ್ತಿದ್ದೇವೆ, ಆ ಲೆವೆಲ್ ಅಲ್ಲಿ ಅವಾಗ ಮಾಡಿಲ್ಲ. ಚಿಕ್ಕ ಅದು 1-2 ಫೀಡಿಂಗ್ ಸಹ 1-4 ನಾಯಿ ಇತ್ತು. ಈ ಲೆವೆಲ್ ಲಾಕ್ಡೌನ್ ನಂತರ ಬೆಳೆದಿತ್ತು. ಲಾಕ್ಡೌನ್ ಟೈಮ್ ಎಲ್ಲ ಹಸು. ಮತ್ತೆ ನಾವು ಯಾವ ಲಾಕ್ಡೌನ್ಗೆ ಯಾವ ಏರಿಯಾ ಹೋಗಿದ್ದು, ನಾವು ಆ ಏರಿಯಾ ಸ್ಟಾಪ್ ಮಾಡಿಲ್ಲ, ಈಗ ಸಹ ಕಂಟಿನ್ಯೂ. ಸೊ ಹಾಗೆ, ಇಲ್ಲಾದ್ರೆ ಫಸ್ಟಿಗೆ ಒಂದು 400 ಹತ್ರ ಇತ್ತು ಬಿಫೋರ್ ಲಾಕ್ಡೌನ್. ಸೊ ಅದು ಲಾಕ್ಡೌನ್ ನಂತರ ಕಂಟಿನ್ಯೂ 5 ಇಯರ್ಸ್ ಇಂದ ಕಂಟಿನ್ಯೂ. ಮೇಡಮ್ ನೀವೇನು ಓದಿದ್ದೀರಾ ಅಂತ ಕೇಳ್ಬೋದಾ? SLC ಓದಿದ್ರಿ ಅಷ್ಟೇ. ಅಲ್ಲಿ ಮುಂಬೈಯಲ್ಲಿ? ಮುಂಬೈಯಲ್ಲಿ. ಅದು ಜಾಸ್ತಿ ಎಜುಕೇಶನ್ ಇಲ್ಲ, ಇದು ಡಿಗ್ರಿ ಇಲ್ಲ ನನ್ನ ಮಾನವಿತ. ಮೇಡಮ್ ಇದು ಇನ್ನೊಂದು, ನಿಮ್ಗೆ ಈ ಅನಿಮಲ್ ರೆಸ್ಕ್ಯೂ ಬಗ್ಗೆ ಮತ್ತೆ ಈ ಪ್ರಾಣಿಗಳ ಬಗ್ಗೆ ಆಸಕ್ತಿ ಯಾವ ಅಂದ್ರೆ ಏನಾದ್ರು ಒಂದು ಕಾರಣ ಇದೆಯಾ ಇದ್ರ ಮೇಲೆ ಆಸಕ್ತಿ ಬರಕ್ಕೆ? ಎಂತ ಆಸಕ್ತಿ ಗೊತ್ತುಂಟ, ಒಂದು ನಮಗೆ ಮನುಷ್ಯರಾಗಿ 2 ಕೈಕಾಲು ಇದ್ದು ನಾವು ಎಷ್ಟು ತಪ್ಪು ಮಾಡ್ತೇವೆ, ಹಾಗೆ ಸಹ ನಾವು ಹೆಲ್ಪ್ಲೆಸ್. ಇವರು ಮೂಕ ಪ್ರಾಣಿ, ಕೈಕಾಲಿಗೆ ಬಲ ಇರುವುದಿಲ್ಲ, ಹೊಟ್ಟೆಗೆ ಇಲ್ಲ, ಜೀವನ ಕಷ್ಟ, ಬೀದಿಯಲ್ಲಿ. ಸೊ ನಾವೊಂದು ಮನುಷ್ಯ ಆಗಿ ಎಂತ ಸಹ ಮಾಡುದಿಲ್ಲ, ಬೇಜಾರಿಲ್ಲ. ಅಟ್ಲೀಸ್ಟ್ ಇದೊಂದು ಪುಣ್ಯ ನಾವು ಮಾಡುವ. ಯಾಕಂದ್ರೆ ಭೂಮಿಯಲ್ಲಿ ಎಲ್ಲ ದೇವರಿಂದ ಬಂದಿದ್ದೇವೆ, ನಮ್ಮಿಂದ ನಾವು ಎಂತಾದ್ರೂ ಒಳ್ಳೆ ಮಾಡ್ಬೇಕು.
ಬೇರೆಯವರಿಗೆ ಸಹಾಯ ಆಗ್ಬೇಕು. ರೆಸ್ಟ್ ಆಫ್ ಲೈಫ್ಗೆ ಎಂತ ಸಹ ತಕೊಂಡೋಗ್ಲಿಕ್ಕೆ ಇಲ್ಲ, ನಾವು ಎಲ್ಲ ಬಿಟ್ಟು ಹೋಗ್ತೇವೆ. ಹೆಸರು, ಹಣ, ಸಂಬಂಧ ಎಲ್ಲ ಇಲ್ಲಿಯೇ ಇರ್ತದೆ. ಮಾನವಿಕ ಮಾತ್ರ ನಮ್ಮ ಜೊತೆಗೆ ಹೋಗ್ತೇವೆ. ನಾವು ಎಂತ ಕರ್ಮ ಮಾಡಿದ್ದೀವಿ ನೋಡಿ, ಆ ಕರ್ಮ ನಮ್ಗೆ ಫಲ ಕೊಡುದು ಇನ್ನೊಂದು ಜನ್ಮಗೆ. ನೀವು ನೋಡಿ, ಇದು ನಾನು ಎಲ್ಲವರ ಹತ್ರ ಹೇಳುದು, ಈಗ ಪ್ರಾಣಿಗಳು ಇದು ಇಷ್ಟು ಕಷ್ಟ ಬರ್ತಾರಲ್ಲ, ಇದು ಅವರದು ಇನ್ನೊಂದು ಜನ್ಮದು ಕಷ್ಟ ಪಾಪ. ಅದಕ್ಕೆ ಈ ಜನ್ಮ ಅವರು ಇಂಥ ಕರ್ಮ ತಿಂತ ಇದ್ದಾರೆ. ಹೊಟ್ಟೆಗೆ ಇಲ್ಲ, ಇದು ಹಸು ಡೇರಿ, ನಾಯಿಗಳು, ಬೆಕ್ಕುಗಳು, ಹಾವುಗಳು, ಪ್ರಾಣಿಗಳು, ಮತ್ತೆ ಇದು ಮಾಂಸ ಕಟ್ಟು ಮಾಡ್ಲಿಕ್ಕೆ ದನಗಳು ಹೋಗ್ತದೆ, ಗೋಟ್ ಹೋಗ್ತದೆ. ಅದು ಎಲ್ಲ ಅವರದ್ದು ಇನ್ನೊಂದು ಜನ್ಮದ ಕರ್ಮ. ಈಗ ಮನುಷ್ಯರು ಅವರಿಗೆ ತಿಂತ ಇದ್ದಾರೆ, ನೋವು ಕೊಟ್ಟು. ಹಾಗೆ ನಮ್ಗೆ ಸಹ ಅದು ಬರ್ತದೆ. ಹಾಗೆ ನಾವು ಈ ಜನ್ಮದಲ್ಲಿ ಒಳ್ಳೆ ಮಾಡಿದ್ರೆ ಒಳ್ಳೆ ಜನ್ಮ ಸಿಗ್ತದೆ. ಇಲ್ಲಾದ್ರೆ ಒಂದೊಂದು ಪ್ರಾಣಿಗಳದ್ದು ಹಿಂಸೆ ನಾವು ಒಂದು ನೋಡಿದ್ರೆ ಟಿವಿ ಮೊಬೈಲ್ ಅಲ್ಲಿ, ಜೀವ ಬಿಸಿ ನೀರು ಹಾಕುದು, ಸುಟ್ಟು ಹಾಕುದು, ಕತ್ತಿಯಲ್ಲಿ ಅದು ನೋವು ತಿಂತಾರೆ, ಹೇಳಲಿಕ್ಕೆ ಬಾಯಿ ಇಲ್ಲ. ಅದು ಅವ್ರದ್ದು ಇನ್ನೊಂದು ಜನ್ಮದ ಕರ್ಮ. ಅದಕ್ಕೆ ನಾವು ಈ ಜನ್ಮಲ್ಲಿ ಎಂತಾದ್ರೂ ಒಳ್ಳೆ ಮಾಡಿದ್ರೆ ನಮ್ಗೆ ಆ ಜನ್ಮ ಸಿಗ್ಲಿಕ್ಕೆ ಇಲ್ಲ. ಬಹುಶಃ ಸ್ವಲ್ಪ ನೋವು ಸಿಗಬಹುದು, ಮಾಡಿದ ಕರ್ಮ ನಾವು ತಿನ್ಬೇಕಲ್ಲ. ಅದಕ್ಕೆ ಯಾರಿಗೆ ಎಲ್ಲವರಿಗೆ ನಾನು ಅದೇ ಮೆಸೇಜ್ ಹೇಳಿದ್ದು, ಎಂತ ಇದ್ರೆ ಅದು ಒಳ್ಳೆ ಕರ್ಮ ಮಾಡಿ, ಮನುಷ್ಯರಿಗೆ ಸಹಾಯ ಮಾಡಬೇಡ, ಮೂಕ ಪ್ರಾಣಿಗೆ ಮಾಡಿ. ಅಲ್ಲಿ ದೇವರಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ರೆ ಪಾಪ ಕಮ್ಮಿ ಆಗುದಿಲ್ಲ. ನಿಮ್ದು ಕರ್ಮ ನಾವು ತಿನ್ನೇಬೇಕು. ಆ ದೇವರು ಸಹ ಶ್ರಮಿಸುವುದಿಲ್ಲ, ಪ್ರಾಣಿಗಳು ಮಾತ್ರ ಶ್ರಮಿಸ್ತಾರೆ. ಅದಕ್ಕೆ ಪ್ರಾಣಿಗಳಿಗೆ 1-2 ಹೊತ್ತು ಆಗುದಿಲ್ಲ ಆದರೆ 1 ಹೊತ್ತು ಊಟ ಹಾಕಿ ಸಾಕು, ಅಷ್ಟೇ ನಾನು ಬೇಡುದು. ನಿಮ್ಮ ಹಸ್ಬೆಂಡು ಅಂದ್ರೆ ಅವ್ರಿಗೂ ಮುಂಚೆಯಿಂದಾನೇ ಇಂಟ್ರೆಸ್ಟ್ ಇತ್ತು? ಎಲ್ಲ ಮುಂಚೆಯಿಂದ ಸಹ ಅವರ ಅನಿಮಲ್, ಅವರ ಮನೆಯಲ್ಲಿ ಎಲ್ಲ ದನ, ಕೋಳಿ, ನಾಯಿ ಎಲ್ಲ ಇತ್ತು. ನನ್ನ ಮಕ್ಕಳು ಸಹ ಇದೇ ನೋಡಿ ದೊಡ್ಡ ಆಗಿದ್ದು, ಅವರಿಗೆ ಸಹ ಇಷ್ಟ. ನಿಮ್ಮ ಮಕ್ಳು ಇವಾಗ ಏನ್ ಮಾಡ್ತಿದ್ದಾರೆ? ನನ್ನ ಮಕ್ಕಳು ಎಲ್ಲ ಕೆಲಸ ಹೋಗ್ತಾರೆ. ದೊಡ್ಡವರು? ದೊಡ್ಡ 27 ಇಯರ್ಸ್ ಮಗಳು ಇದ್ದಾಳೆ. ಹೌದಾ? ಒಬ್ರೇ ಮಕ್ಳ? 3 ಮಕ್ಕಳು. 3 ಜನ. ಒಂದು ಬಾಂಬೆಯಲ್ಲಿ ಕೆಲಸ ಮಾಡ್ತಾಳೆ, ಒಂದು ಮ್ಯಾಂಗ್ಳೂರಲ್ಲಿ ಮಾಡ್ತಾಳೆ, ಒಂದು ಡಿಗ್ರಿ ಕಲಿತಾ ಇದ್ದಾನೆ ಮಗ. ಎಲ್ಲ ಸೆಟ್ಲ್ ಆಗಿದ್ದಾರೆ. ಇಲ್ಲೇ ನಿಮ್ ಜೊತೆನೇ ಇದ್ದಾರಾ? ನನ್ನ ಜೊತೆ 2 ಮಕ್ಕಳು ಇದ್ದಾರೆ. ಈಗ ಅವರು ಕೆಲಸ ಹೋಗಿದ್ದಾರೆ, ಒಬ್ಬ ಕಾಲೇಜ್ ಹೋಗಿದ್ದಾನೆ, ದೊಡ್ಡ ಮಗಳು ಬೊಂಬೈಯಲ್ಲಿ. ಮೇಡಮ್, ಇನ್ನೊಂದು ನನಗೆ ಡೌಟ್ ಏನು ಅಂದ್ರೆ, ನಿಮ್ಮಿಂದ ನಿಮ್ಮ ಹಸ್ಬೆಂಡಿಗೆ ಇಂಟ್ರೆಸ್ಟ್ ಬಂದಿದ್ದು ಅಥವಾ ನಿಮ್ಮ ಹಸ್ಬೆಂಡ್ ಇಂದ ನಿಮಗೆ ಇಂಟ್ರೆಸ್ಟ್ ಬಂದಿದ್ದು? ಯಾವ ರೀತಿ ಅದು? ಒಬ್ಬರಿಗೆ ಒಂದೇ ಲೆಕ್ಕ. ಯಾಕಂದ್ರೆ ಅವರ ಮನೆಯಲ್ಲಿ ನನ್ನ ಮನೆ ಹಾಗೇನೆ ನಾಯಿ ಬೆಕ್ಕುಗಳು ಇತ್ತು, ಸೇಮ್. ನನ್ನ ಮನೆಯಲ್ಲಿ ಸಹಿತ ಅವರ್ತು. ನಮ್ಗೆ ಎಂತ ಸಹ ನಾವು ಅವರಿಂದ ಕಲ್ದಿಲ್ಲ, ಅವರು ನಮ್ಮಿಂದ ಕಲ್ದಿಲ್ಲ. ನಾವು ನಮ್ಮ ತಾಯಿ ತಂದೆಯಿಂದ ಕಲ್ತಿದ್ದು. ಅವರ ತಾಯಿ ತಂದೆಗಳು ಇಷ್ಟ, ನನ್ನ ತಾಯಿ ತಂದೆಗೆ ಸಹ ನಾಯಿ ಬೆಕ್ಕು ಇಷ್ಟ. ಸೊ ಅದು ನಾವು ನಮ್ಮ ತಾಯಿ ತಂದೆಯಿಂದ ಕಲ್ತಿ ನಮ್ಮ ಮಕ್ಕಳು ಸಹ ಸೇಮ್ ಅದೇ ಕಲ್ತಿತ್ತು. ಯಾರು ಸಹ ಇಬ್ರಿಗೆ ಇದೇ ಇಲ್ಲ, ಅದು ಟಚ್ ಆಲ್ ಬೈ ಬಾಂಡ್. ಅಂದ್ರೆ ಇಬ್ರಿಗೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ನಿಮ್ಗೂ ಮದುವೆ ಅದು ನಮ್ಗೆ ಈಗ ಅದು ಒಂದು ನಮ್ಗೆ ಹೆಲ್ಪ್ ಆಯ್ತು. ಹೌದು, ಇಬ್ರು ಸಹ ನಾವು ಒಂದೇ ಬ್ಯಾಲೆನ್ಸ್ ಅಲ್ಲಿ ಇದ್ದ ಕಾರಣ ಇಷ್ಟು ನಾಯಿಗಳಿಗೆ ಆಲ್ಮೋಸ್ಟ್ 177 ವೆಲ್ ರೆಸ್ಕ್ಯೂ ಮಾಡಿದ್ದೇನೆ ನಾನು. ಬಾವಿಗೂ ಖಾಲಿ ಬಾವಿ, ಅಷ್ಟು ಬಾವಿ ಇಲ್ದಿದ್ದೇನೆ. ಯಾವ್ಯಾವ ಟೈಪದ ಬಾವಿ ಇರ್ತದೆ, ಹಾವುಗಳು, ಚೇಳುಗಳು, ನೀರು ಇರುವುದಿಲ್ಲ, ಹುಳ ಇರುತ್ತು, ವಾಸನೆ ಆಕ್ಸಿಜನ್ ಇಲ್ಲ. ಸೊ ಅಷ್ಟು ಅನಿಮಲ್ ರೆಸ್ಕ್ಯೂ ನನ್ನ ಹಸ್ಬೆಂಡ್ ಸಪೋರ್ಟ್ ಇದ್ದಾನೆ ಮಾಡಿದ್ದು. ಅವರು ನನಗೆ ಹಗ್ಗ ಹಿಡಿದ್ರೆ ನಾನು ಹೋಗಿ ತುಂಬಾ ಧೈರ್ಯದಿಂದ, ಯಾರು ಹಗ್ಗ ಬಿಟ್ಟಿದ್ರೆ ಸೊ ನನ್ನ ಗಂಡ ಹಗ್ಗ ಬಿಡ್ಲಿಕ್ಕೆ ಇಲ್ಲ. ಸೊ ಅವರ ಧೈರ್ಯದಿಂದ ನಾನು ಅಷ್ಟು ಅನಿಮಲ್ ರೆಸ್ಕ್ಯೂ ಮಾಡಿದ್ದೇನೆ. ಮೇಡಮ್, ನಿಮ್ಮ ಹಸ್ಬೆಂಡ್ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಈಗ? ಅವರು ಫಸ್ಟ್ ರಿಕ್ಷಾ ಡ್ರೈವರ್ ಇದ್ರು, ಈಗ ಟೂರಿಸ್ಟ್ ಡ್ರೈವರ್. ಬಟ್ ಅವರು ಅವ್ರ ಕೆಲಸನ ಮಾಡ್ಕೊಂಡು ನಿಮಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ನೀವು ಮಾತ್ರ ಕಂಪ್ಲೀಟ್ ಆಗಿ ಇದರಲ್ಲಿ ಇದ್ದೇನೆ ನಾನು. ಇದರಲ್ಲೇ ಇದ್ದೀರಾ? ಇದು ಬೇಕು, ಯಾಕಂದ್ರೆ ನಮ್ಗೆ ವಾಲಂಟಿಯರ್ ಇಲ್ಲ, ಕೆಲಸಕ್ಕೆ ಜನ ಇಲ್ಲ. ಆಲ್ಮೋಸ್ಟ್ ನಾವು ಇಂಡಿವಿಜುವಲ್ ಮಾಡ್ತಾ ಇದ್ದೇವೆ. ಮೇಡಮ್, ಇನ್ನೊಂದು, ಈಗ ನೀವು ಆಕ್ಚುಲಿ ಮ್ಯಾಂಗ್ಳೂರ್ ಸಿಟಿಯಲ್ಲೇ ಇರೋದು, ಸಿಟಿ ಮಧ್ಯಾಹ್ನ ಇದ್ದೀರಾ, ನೀವು ಸುತ್ತಮುತ್ತ ಮನೆಗಳು ನೋಡ್ಬೋದು. ಇಲ್ಲ, ನಮ್ಮ ಇದು ಮೇನು ನನ್ನ ಸಿಟಿ ಇದ್ರೆ ಸಹ ಮೇನ್ ಅಕ್ಕಪಕ್ಕದವರು ತುಂಬಾ ಮಾನವಿ ಇದ್ದವರು. ಯಾರು ಏನು ಒಂದು ಜನ ಬಿಟ್ಟು ನಮ್ಮ ಮನೆ ಪಕ್ಕದವರು ಈಗ ನೋಡಿ ಬೈತಾ ಇದ್ದಾರೆ ಒಂದು. ಮತ್ತೆ ನಮ್ಮ ಅಕ್ಕಪಕ್ಕದವರು ಯಾರು ಸಹ ಮನುಷ್ಯರಿಲ್ಲದವರಲ್ಲ, ಎಲ್ಲ ಮಾನವೀಯರು ಬೇಕಷ್ಟು ಇದ್ದವರ ಹತ್ರ ಮಾತ್ರ ಅಷ್ಟೇ ಮನಸ್ಸು ಸಹ ಉಂಟು. ಅವ್ರೇನು ಇದಕ್ಕೆ ನಾಯಿಗಳು ಬೊಗಳುತ್ತೆ ಅದು ಇದು ಅಂತ ಏನು ಇದು ಮಾಡಲ್ಲ. ಇಲ್ಲ ಇಷ್ಟು ತನಕ ಕಂಪ್ಲೇಂಟ್ಸ್ ನನ್ನ ಮೇಲೆ ಕೊಟ್ಟಿಲ್ಲ. ಅವರಿಗೆ ಸಹ ಗೊತ್ತುಂಟು ಮಾನವೀಯತೆ ಕೆಲಸ ಅಂತ. ಯಾವಾಗ ನಮ್ಮ ಅಕ್ಕಪಕ್ಕ ನನಗೆ ದೊಡ್ಡ ಸಪೋರ್ಟರ್ ನನ್ನ ನೇಬರ್ಸ್, ನನ್ನ ಸರೌಂಡರ್ ಬಿಲ್ಡಿಂಗ್ ನವರಾಗ್ಲಿ ಅಕ್ಕಪಕ್ಕ ಮನೆಯವರಾಗ್ಲಿ ಇಷ್ಟು ತನಕ ಸಪೋರ್ಟ್ ಮಾಡಿದ್ದಾರೆ. ಮುಂದೆ ದೇವರ ಮೇಲೆ ಬಾರ ಅಷ್ಟೇ. ಬಟ್ ಮ್ಯಾಂಗ್ಳೂರಲ್ಲಿರೋ ಜನರೆಲ್ಲ ಮ್ಯಾಂಗ್ಳೂರಲ್ಲಿ ನನಗೆ ಸಪೋರ್ಟ್. ಮತ್ತೆ ಆಲ್ಮೋಸ್ಟ್ ನಮ್ಮ ಮ್ಯಾಂಗ್ಳೂರ್ ನನ್ನ ಪ್ರಕಾರ ಇಂಡಿಯಾಲಿ ನಂಬರ್ 1 ಫೀಡಿಂಗ್ ಅಲ್ಲಿ.
ಯಾಕಂದ್ರೆ ಇಲ್ಲಿ ತುಂಬಾ ಕಮ್ಮಿ ಕೇಸಸ್ ಆಗೋದು. ಸೋಷಿಯಲ್ ಮೀಡಿಯಲ್ಲಿ ಬರುದೇ ಕಮ್ಮಿ. ಇಲ್ಲಿ ಫೀಡರ್ಗೆ ಹೊಡಿದ್ದಾರೆ, ಇಲ್ಲಿ ಹಾಗೆ ಆಯ್ತು, ಅಲ್ಲೇ ಹಾಗೆ ಆಯ್ತು, ಇಲ್ಲಿ ಸುಟ್ಟಿದ್ದಾರೆ, ನಾಯಿಗೆ ವಿಷ ಹಾಕಿದ್ದಾರೆ, ತುಂಬಾ ಆಗ್ತದೆ. ಮಸ್ಟ್ ನಾರ್ತ್ ಸೈಡ್ ಹಾಗೆ ನಮ್ಮ ಸೌತ್ ಅಲ್ಲಿ ಇಲ್ಲ. ಆಲ್ಮೋಸ್ಟ್ ಅನಿಮಲ್ ಅವರೇ ಇದ್ದಾರೆ ಸೌತ್ ಅಲ್ಲಿ. ಮೇಡಮ್, ನೀವು ಈಗ ನಿಮ್ಮ ಮುಂದಿನ ಉದ್ದೇಶ ಏನು ಮೇಡಮ್? ಏನ್ಸ ಇಲ್ಲ, ಸೇಮ್ ಇದು ದೊಡ್ಡ ಮಟ್ಟಲ್ಲಿ ತಕೊಂಡು ಹೋಗ್ಬೇಕು. 24 hour ಫ್ರೀ ಹಾಸ್ಪಿಟಲ್, ಇಡೀ ಪ್ರಾಣಿಗಳಿಗೊಂದು ಫ್ರೀ ಶೆಲ್ಟರ್, ಇಡೀ ಊರದ ಜನಗಳು, ಇಡೀ ಊರದ ನಾಯಿಗಳಿಗೆ ಊಟ ಕೊಡಬೇಕು, ಸಾಕು ಅಷ್ಟೇ. ಬಟ್ ಯಾವ ಪ್ರಾಣಿ ಕಷ್ಟದಲ್ಲಿರೋ ಹಸುಕೊಂಡು ಮಾತ್ರ ಯಾವ ಪ್ರಾಣಿನೂ ಯಾರು ಸಹ ಪ್ರಾಣಿ ಅಂದ್ರೆ ಉಂಟಲ್ಲ, ಅದು ಜನ್ಮ ಯಾರಿಗೆ ಸಿಕ್ಕಬಾರ್ದು. ಆ ಜನ್ಮಗೆ ನೋವು ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಿನ್ಬೇಕು, ಆ ನೋವು ತಿನ್ಲಿಕ್ಕೆ ಉಂಟಲ್ಲ, ಅದಕ್ಕೆ ಅದು ಶಿಕ್ಷೆ ಬರಬಾರ್ದು, ಮನುಷ್ಯರಿಗೆ ಬರಬಾರ್ದು. ಸೊ ಪ್ರಾಣಿ ಜನ್ಮ ಭೂಮಿಯಲ್ಲಿ ದೊಡ್ಡ ಒಂದು ಕರ್ಮ ಜನ್ಮ. ಮೇಡಮ್, ಈಗ ಮನುಷ್ಯರು ತುಂಬಾ ಪಾಪಿ ಜನ್ಮ, ಅವರ ಪಾಪ ಮಾಡಿ ಹುಟ್ಟಿದು ಪಾಪಿಗಳು. ಪ್ರಾಣಿಗಳು ದೇವರುಗಳು ಮಾತಾಡುದಿಲ್ಲ ಹಾಗೆ. ಮೇಡಮ್, ಇದು ಈಗ ನೀವು ಇರೋ ಜಾಗ ಇದು ನಿಮ್ಮ ಸ್ವಂತ ಜಾಗ? ಇಲ್ಲ, ರೆಂಟೆಡ್, ಬಾಡಿಗೆಗೆ. ಎಷ್ಟಿದೆ ಮೇಡಮ್ ಇಲ್ಲಿ? 5 cents. 5 cents ಅಲ್ಲಿ ಇದೆ. ಇಲ್ಲಿ ನಿಮ್ಮ ಮನೆ ಇದೆ? ಒಂದು ಮನೆ, ಅದು ಒಂದು ಶೆಲ್ಟರ್ ಆಗಿ ಒಂದು ಮಾಡಿದೆ ಹ್ಯಾಂಡಿಕ್ಯಾಪ್ಗೆಲ್ಲ ಹಾಗೆ. ಸಹಪಾಠಿ